ಕನ್ನಡಿಗರ ಉದ್ಯೋಗದ ನೀತಿಯನ್ನು ತರ್ತೀನಂತ ಹೋದವರು ಅಲ್ಲಿಂದ ರಿಟರ್ನ್ ಹೊಡಿತಾರೆ. ನೆಲ ಜಲ ಎಲ್ಲವನ್ನ ಕೊಟ್ಟಂಥವ್ರು ಕನ್ನಡದ ಮಕ್ಕಳಿಗೆ ಉದ್ಯೋಗ ಇಲ್ಲ. ಕನ್ನಡಿಗರ ಮೇಲೆ ದಿನನಿತ್ಯ ದಾಳಿ ನಡೀತಾ ಇದೆ, ಕನ್ನಡ ಭಾಷೆ ಮೇಲೆ ನಡೀತಾ ಇದೆ. ಬೆಳಗಾವಿ ಗಡಿ ಭಾಗದಲ್ಲಿ ನಿಮ್ಮ ಸಚಿವರೇ, ನಿಮ್ಮ ಸಂಪುಟದ ಸಹೋದ್ಯೋಗಿನೇ ಹೋಗಿ ಮರಾಠಿಯಲ್ಲಿ ಭಾಷಣ ಮಾಡ್ತಾರೆ. ನಮ್ಮ ಬೆಳಗಾವಿ ಭಾಗ ಏನಾದರೂ ಮಹಾರಾಷ್ಟ್ರಕ್ಕೆ ಸೇರಿದ್ರೆ ಮೊದಲನೇದಾಗಿ ಖುಷಿ ಪಡೋದು ನಾನೇ ಅಂತಾರೆ. ಅವ್ರ ಬಗ್ಗೆ ನಿಮ್ಮ ನಿಲುವೇನು, ಏನು ನಿಲುವು ತಗೊಂಡಿದ್ದೀರಾ? ಆದ್ದರಿಂದ ಕೇರಳದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಲ್ಲೆ ನಡೀತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ, ಒತ್ತಡ ಹೇಳ್ತಾ ಇದ್ದಾರೆ. ನೀವು ಎಷ್ಟು ಸತಿ ಸಚಿವರಲ್ಲಿ ಹೋಗಿದ್ದೀರಾ ಕನ್ನಡಿಗರ ಜೊತೆ ಮಾತುಕತೆ ಮಾಡಿದ್ರಾ? ಮಾತುಕತೆ ಮಾಡಿಲ್ಲ. ಮಲಯಾಳಿ ಭಾಷೆಯನ್ನು ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಟಿಕೆಟಲ್ಲಿ ಮಲಯಾಳಿ ಭಾಷೆ ಮುದ್ರವಾಗಿತ್ತು. ನಾವು ರಕ್ಷಣಾ ವೇದಿಕೆಯವರು ಹೋರಾಟ ಹೋಗಿ ಅದನ್ನ ಬಂದ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅನೇಕ ಕಡೆ ಮಂಗಳೂರು ಭಾಗದಲ್ಲಿ ಮಲಯಾಳಿ ನಾಮಫಲಕ ಕಾಣ್ತಾ ಇದ್ದಾವೆ. ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರಾ ಸರ್? ಈಗ ಯಾಕಂದರೆ ಈಗ ಎದ್ದಿರುವಂಥ ವಿಚಾರ ಬಂದ್ಬಿಟ್ಟು ಈಗ ಮಲಯಾಳಿ ವಿಚಾರ ಏನಿದೆ ಕಾಸರಗೋಡು ಭಾಗದಲ್ಲಿ, ಅದಕ್ಕೆ ನಿಮ್ಮ ಸ್ಪಂದನೆ ಏನು ಅಂತ, ಯಾವ ರೀತಿ ಇದ್ರ ಬಗ್ಗೆ? ಖಂಡಿತವಾಗಲೂ ಸರ್ಕಾರ ಕಾಸರಗೋಡಿನ ಕನ್ನಡಿಗರ ಜೊತೆ ನಿಮ್ಮ ಸಚಿವ ಸಂಪುಟದ ನಿಯೋಗ ಹೋಗಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು, ಅವರಿಗೆ ಮಾನಸಿಕವಾಗಿ ಅವ್ರ ಜೊತೆ ನಿಲ್ಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಮಹಾಜನ್ ವರದಿ ಪ್ರಕಾರ ನಮಗೆ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕನ್ನುವಂಥ ಒತ್ತಾಯ ಮಾಡಬೇಕು. ನೀವು ಸಹ ಭಾಷಾ ನೀತಿಯನ್ನು ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ನಾವು ಹಿಂದೆ ಕಾಸರಗೋಡು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಕಾಸರಗೋಡು ತನಕ ಹೋಗಿದ್ದೀವಿ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ನಿಮ್ಮ ಸಚಿವರನ್ನ ಕಳಿಸಿ ಕಾಸರಗೋಡಿನ ಪರಿಸ್ಥಿತಿ ಸ್ಥಿತಿಗತಿಗಳನ್ನ ನೋಡಿ, ಅಲ್ಲಿ ಕನ್ನಡ ಭಾಷೆಗೆ ಏನು ತೊಂದರೆ ಆಗುತ್ತೆ, ಕನ್ನಡಿಗರ ಮೇಲೆ ಏನು ದಾಳಿ ಆಗುತ್ತೆ ನೀವು ನೋಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನ ನಾವು ಕಾಸರಗೋಡು ಕರ್ನಾಟಕ ಸೇರ್ಬೇಕನ್ನುವಂಥ ವಿಶೇಷವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಂತೀವಿ. ಕಾಸರಗೋಡು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಾಕೊತೀವಿ. ಅದಕ್ಕೂ ಮುಂಚೆ ಸರ್ಕಾರ ಕಾಸರಗೋಡು ನಮ್ಗೆ ಸೇರ್ಬೇಕಂತೇಳಿ ಕೇಂದ್ರ ಸರ್ಕಾರದ ಜೊತೆ ಮನವಿ ಕೊಡುವಂಥದ್ದು, ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಕೆಲಸಗಳನ್ನು ಮಾಡಬೇಕು. ಕಾಸರಗೋಡು ಕನ್ನಡಿಗರ ಜೊತೆ ನಿಲ್ಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೊನೆಯದಾಗಿ ನೀವೆಲ್ಲ ಕನ್ನಡ ಪರ ಹೋರಾಟಗಾರರು ಈಗ ಏನಾದರೂ, ಯಾಕಂದರೆ ಕಾಸರಗೋಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆ್ಯಕ್ಷನ್ ಮಾಡುವಂಥ ಸಾಧ್ಯತೆ ಇರೋದು? ಖಂಡಿತವಾಗಲೂ ಎಲ್ಲ ಹಿರಿಯರಾದಂಥ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ನಾವೆಲ್ಲ ಸೇರಿ ಮಾತುಕತೆ ಮಾಡಿ ಮುಂದಿನ ಹೋರಾಟವನ್ನು ಯಾವ ರೀತಿ, ಅದಕ್ಕೂ ಮುಂಚೆನೇ ನಾನು ವಾಟಾಳ್ ಅವರು ಮಾತಾಡಿದ್ವಿ, ಕಾಸರಗೋಡು ಒಂದು ಚಲೋ ಹಾಕೋಬೇಕು, ಕಾಸರಗೋಡಿನ ಕನ್ನಡಿಗರ ಜೊತೆ ನಾವೆಲ್ಲ ಇರಬೇಕು, ಸರ್ಕಾರ ಅವ್ರನ್ನ ಮಾತಾಡಿಸ್ಬೇಕನ್ನುವಂಥದ್ದು ನಾವು ಚರ್ಚೆ ಮಾಡಿದ್ದೀವಿ. ಅದನ್ನ ಮುಂದಿನ ಭಾಗವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ಕಾಸರಗೋಡು ಚಲೋ ಅನ್ನುವಂಥ ಒಂದು ಹೋರಾಟವನ್ನು ಹಾಕೊತೀವಿ. ಥ್ಯಾಂಕ್ ಯು. ಧನ್ಯವಾದ. ಇದಿಷ್ಟು ಕನ್ನಡ ಪರ ಹೋರಾಟಗಾರರಾದ ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ನಾವು ಈಗಾಗಲೇ ಹಿರಿಯ ಹೋರಾಟಗಾರದ ವಾಟಾಳ್ ನಾಗರಾಜ್ ಜೊತೆ ಕೂಡ ಮಾತಾಡಿದ್ವಿ. ನಾವು ಕೂಡ ಕಾಸರಗೋಡು ಚಲೋ ಅನ್ನೋ ನಾವು ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.